स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಮಾಧ್ಯಮಗೋಷ್ಠಿಯನ್ನು ನಡೆಸಿಕೊಡ್ತಾ ಇದ್ದೀವಿ. ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ನಾನು ಎಸ್ ಎಂ ಪಾಟೀಲ್ ಗಣಿಯಾರ್, ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಹಿಸ್ಟೋರಿಯನ್ ಆ್ಯಂಡ್ ಸಾಹಿತಿಗಳು, ನಮ್ಮ ಬಸನಗೌಡ ಹರ್ನಾಳ್ ಅವರು ಜಿಲ್ಲಾ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರು, ಡಾಕ್ಟರ್ ರವಿ ಬಿರಾದರ್ ಅವರು KPPCC ಡಾಕ್ಟರ್ ಸೆಲ್ನ ಪ್ರಧಾನ ಕಾರ್ಯದರ್ಶಿಗಳು, ಪ್ರಭು ಪಾಟೀಲ್ ಅವರು ಹೋರಾಟಗಾರರು ನಡೆಸಿಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ BI ಗವಾಯಿ ಅವರು ಕೋರ್ಟ್ ಕಲಾಪ ನಡೆಸುವಾಗ ಒಬ್ಬ ಲಾಯರ್ RSS ಹಿನ್ನೆಲೆಯಿಂದ RSS ಸದಸ್ಯನಾಗಿದ್ದಂಥ ಒಬ್ಬ ಲಾಯರ್ ಅವ್ರ ಮೇಲೆ ಶೂಸ್ ಎಸಿತಾನೆ, ಬೂಟ್ ಎಸಿತಾನೆ. ಅದಕ್ಕೆ ಕಾರಣ ಏನು ಹೇಳ್ತಾನಂದ್ರೆ, ನೀವು ಸನಾತನ ಧರ್ಮದ ಬಗ್ಗೆ ನೀವು ಅವಳಿ ಏನು ಮಾಡ್ತಾಯಿದ್ದೀರಿ, ಅದಕ್ಕೆ ನನಗೆ ಸಹಿಸಲಿಕ್ಕೆ ಆಗ್ತಾಯಿಲ್ಲ ಅಂಥೇಳಿ. ಈ ಸನಾತನಿ ಹೆಸರಿನ ಮೇಲೆ ಈ ಸನಾತನಿಗಳಾಗಲಿ RSSದವರಾಗಲಿ ಈ ದೇಶದಲ್ಲಿ ಅವ್ರಿಗೆ ಬಹಳ ಸಂಕಟ ಇದೆ ಸದ್ಯ. ಯಾಕೆ ಸಂಕಟ ಇದೆ ಅಂದ್ರೆ, ಸಮಾನತೆ ಅವರಿಗೆ ಬೇಕಾಗಿಲ್ಲ. ಇದನ್ನು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರಿಗೆ ಬರ್ಕೊಟ್ಟಿದ್ದರು. ಸಾವರ್ಕರ್ ಆಗಲಿ, ಗೋಳ್ವಾಳ್ಕರ್ ಆಗಲಿ, ಒಂದು ವೇಳೆ ನೀವು ಸಮಾನತೆಯನ್ನು ಕೊಡ್ತಿದ್ರೆ, ದಲಿತರಿಗೆ ಸಮಾನತೆಯನ್ನು ಕೊಡ್ತಿದ್ರೆ, ಅವರಿಗೆ ಮತದಾನ ಹಕ್ಕನ್ನು ಕೊಡ್ತಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಇದಕ್ಕಿಂತಲೂ ನಾಚಿಕೆಗೇಡಿನ ಸಂಗತಿ, ಇದಕ್ಕಿಂತಲೂ ಸಾಕ್ಷಿ ಬೇಕಾಗಿಲ್ಲ. 70 ವರ್ಷಗಳ ಕಾಲ ಸ್ವಾತಂತ್ರ್ಯದಲ್ಲಿ ನಾವು ಇದ್ದರೂ ಸಹಿತ ಇನ್ನೂ ಅವ್ರ ಮನಸ್ಥಿತಿ ಬದಲಾಗಿಲ್ಲ. RSS ಮನಸ್ಥಿತಿ, ವಿಶ್ವ ಹಿಂದೂ ಪರಿಷತ್ದವ್ರ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ. ಅವ್ರಿಗೆ ಸಮಾನತೆ ಬೇಕಾಗಿಲ್ಲ. ಈ RSS ಮತ್ತು ಆ ಸಂಘ ಪರಿವಾರದವರು ಇವತ್ತೇನು ಕೃತ್ಯಗಳು ಮಾಡ್ತಾಯಿದ್ದಾರೆ ಅದರದ್ದು ಪ್ರಬಲ ಸಾಕ್ಷಿ ಇದು. ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಏನು ಒಂದು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದರದ್ದು ಪ್ರಬಲ ಸಾಕ್ಷಿ ಇದು. ವಿಶೇಷವಾಗಿ ಹೇಳೋದಂದ್ರೆ, ಈ ದೇಶದ ದಲಿತರಿಗೆ ಒಂದು ಯಾವುದಾದ್ರು ಸ್ಥಾನಮಾನ ಸಿಗಲಿ, ಅವ್ರ ಸಮಾನತೆ ಆಗಲಿ, ಸಾಮಾಜಿಕ ನ್ಯಾಯ ಆಗಲಿ ಅವ್ರಿಗೆ ಬೇಕಾಗಿಲ್ಲ, ಸಿಗೋದು ಬೇಕಾಗಿಲ್ಲ ಅವರಿಗೆ. ಅವ್ರು ನಿಜವಾಗಲೂ ಹೇಳಿದ್ರೆ, ಇವತ್ತು RSS ಮುಸ್ಲಿಮರನ್ನು ವಿರೋಧಿಸ್ತದೆ ದೇಶದಲ್ಲಿ. ಆದರೆ ಟಾರ್ಗೆಟ್ ಮುಸ್ಲಿಮರಲ್ಲ, ಅವರಿಗೆ ಟಾರ್ಗೆಟ್ ಇರೋದು ದಲಿತರೇ. ಈ ದೇಶದ ದಲಿತರೇ ಟಾರ್ಗೆಟ್ ಇದ್ದಾರೆ ಅವ್ರಿಗೆ. ಆದರೆ ತೋರ್ಕಿಗೆ ಅವರು ಮುಸ್ಲಿಮರಿಗೆ ವಿರುದ್ಧ ಮಾಡ್ತಾಯಿದ್ದಾರೆ. ಮುಸ್ಲಿಮರು ಈ ಜಗತ್ತಿನಲ್ಲಿ ಭಾಳ ಜನ ಈ RSSದವರು ಅಪ್ಪನಂತವ್ರಿಗೆ ನುಡಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಅವರಿಗೆ. ಭಾಳ ಜನ ದುಷ್ಟ ರಾಜರ ಆಳ್ವಿಕೆಯಲ್ಲಿ ಮುಸ್ಲಿಮರು ಜೀವನ ಮಾಡಿದ್ದಾರೆ, ಬಾಳಿದ್ದಾರೆ, ಬದುಕಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ. ಆದರೆ ಅವರು ಟಾರ್ಗೆಟ್ ಇರೋದು ಮುಸ್ಲಿಮರಲ್ಲ. ಇಂಡೈರೆಕ್ಟಾಗಿ ಅವರು ದಲಿತರನ್ನು ವಿರೋಧ ಮಾಡಲಿಕ್ಕೆ, ದಲಿತರನ್ನು ಬಗ್ಗು ಬಿಡಲಿಕ್ಕೆ, ದಲಿತರನ್ನು ಈ ದೇಶದಲ್ಲಿ ಕಡೆಗಣಿಸಲಿಕ್ಕೆ ಅವ್ರು ಈ ಥರ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಇದನ್ನೆಲ್ಲ ಖಂಡಿಸಲಿಕ್ಕೆ ದಿನಾಂಕ 16ನೇ ತಾರೀಕು, ಯಾವಾಗ ಬರ್ತದೆ, ಗುರುವಾರ ದಿವಸ ಬಿಜಾಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮದು ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ವಿನಂತಿ ಏನಂದ್ರೆ, ಆ ಪ್ರತಿಭಟನೆಯಲ್ಲಿ ಜಾತಿ ಧರ್ಮ ಪಕ್ಷ ಇಲ್ಲದು, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಯಾರಿಗೆ ಈ ದೇಶದ ಸಂವಿಧಾನದ ಮೇಲೆ ವಿಶ್ವಾಸ ಇದೆ, ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದೆ, ಈ ದೇಶ ಕೋಮುವಾದಿಗಳ ಕೈಯಿಂದ ಯಾರು ಉಳಿಬೇಕಂತ ಬಯಸ್ತಾ ಇದ್ದಾರೆ, ಅವರೆಲ್ಲ ಸಮಾಜದವರು, ಎಲ್ಲರೂ ಹಿಂದುಳಿದವರು, ಮುಂದುಳಿದವರು, ಸಾಹಿತಿಗಳು, ಪ್ರಗತಿಪರರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾವು ನಿಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾಯಿದ್ದೀವಿ. ಇದನ್ನು ಪ್ರತಿಭಟನೆ ಮಾಡೋದರಿಂದ ನಾವು ಈ ಸರ್ಕಾರಗಳಿಗೆ, ಯಾರು ಈ BJP ಸರ್ಕಾರ ಇದ್ದಾವೆ ಅವರಿಗೆ ನಾವು
ಒಂದು ನಮ್ಮ ಪ್ರತಿಭಟನೆ ಮುಖಾಂತರ ಅವರಿಗೆ ನಮ್ಮ ಮನಸ್ಸಿನ ಒಂದು ಏನಿದೆ, ನಮ್ಮ ವಿಚಾರಗಳು ಏನಿದಾವ ಅವನ್ನು ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಎರಡನೇ ವಿಷಯ ಏನಂದ್ರೆ, ಒಂದು 2-3 ದಿನದಿಂದ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೊಂದು ಪತ್ರ ಬರೀತಾರೆ. RSS ಸಂಘಟನೆ ಚಟುವಟಿಕೆಗಳನ್ನು ಸರ್ಕಾರಿ ಮತ್ತು ಸಂಘ ಸಂಸ್ಥೆಯ ಸ್ಥಳಗಳಲ್ಲಿ ಮಾಡುವುದನ್ನು ನಿಷೇಧಿಸಿರಿ ಅಂತೇಳಿ ಪತ್ರ ಬರೀತಾ ಇದ್ದಾರೆ. ಅದನ್ನೇ ಇವತ್ತು BJP ಅವರು ಮತ್ತು ಸಂಘ ಪರಿವಾರದವರು ತಿರುಚಿ ಬ್ಯಾನ್ ಮಾಡಿರಿ, ಬ್ಯಾನ್ ಮಾಡಿ, ತಾಕತ್ತಿದ್ರೆ ಬ್ಯಾನ್ ಮಾಡಿರಿ. ಕಾಂಗ್ರೆಸ್ 4 ಸಲ RSS ಬ್ಯಾನ್ ಮಾಡಿದೆ, ತಾಕತ್ತಿದ್ರೆ ಬ್ಯಾನ್ ಮಾಡಿದ್ದಾರೆ. ತಾಕತ್ತಿಲ್ಲ ಅಂತ ತಿಳ್ಕೊಬೇಡ್ರಿ, ತಾಕತ್ತಿದೆ. ಆದರೆ ಸಮಯ ಸಂದರ್ಭ ಅದಕ್ಕೆ ಕಾನೂನಿನ ರಕ್ಷಣೆ, ಕಾನೂನಿನ ಒಂದಿದು ಸಾಕ್ಷ್ಯಾಧಾರಗಳ ಸಮೇತ ಮಾಡಬೇಕಾಗ್ತದೆ. ಅದನ್ನು ಮುಖ್ಯಮಂತ್ರಿಗಳು ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ವರದಿ ಕೊಡು ಅಂತ ಹೇಳಿ ಈಗಾಗಲೇ ತಮಿಳುನಾಡಿನಲ್ಲಿ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಅಲ್ಲಿ ಚಟುವಟಿಕೆಯನ್ನು ಹತ್ತಿಕ್ಕಿದ್ದಾರೆ. ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನೀವು ಇಷ್ಟೆಲ್ಲ ಪ್ರಬಲ ಮಾಡ್ತೀರಿ. ಈ ದೇಶದ RSS ಹುಟ್ಟಿ 100ನೇ ವರ್ಷ ಆಗ್ತಾಯಿದೆ. ಒಂದು 10 ಅಥವಾ ಎಷ್ಟು ಕನಿಷ್ಠ ಒಂದು ದೇಶದ ಹಿತಕ್ಕಾಗಿ ಇಂಥ ಕೆಲಸಗಳು ಮಾಡಿವಂತ ತೋರಿಸ್ಕೊಡ್ಬೇಕಂತ ನಾನು ಚಾಲೆಂಜ್ ಮಾಡ್ತೀನಿ. RSS ಸಂಘಟನೆ ಹಿಂದೂ ನಾನು ಹೇಳಿದ್ದೀನಿ, ಅದು ದೇಶದ ಕಾನೂನಿನ ಪ್ರಕಾರ ನೋಂದಣಿನೇ ಆಗಿಲ್ಲ. ಅದು ಕೇವಲ ಒಂದು ಗುಂಪು, ಒಂದು ಸಮಾಜದವ್ರ ಗುಂಪು. ಅದಕ್ಕೆ ಅಡಿಟ್ ಇಲ್ಲ, ಅದಕ್ಕೆ ದುಡ್ಡು ಎಲ್ಲಿಂದ ಬತ್ತು ಗೊತ್ತಿಲ್ಲ, ಯಾರೂ ಕೇಳುವುದಿಲ್ಲ. ಮತ್ತು ಆಮೇಲೆ ಇನ್ನೊಂದು ವಿಷಯ, ಆ ಲಾಠಿ ಹಿಡ್ಕೊಂಡು ಓಣಿ ತಿರುಗಾಡ್ತಿರಲ್ಲ, ಏನದು ಏನು ತೋರಿಸ್ತದೆ? ಲಾಠಿ ಯಾರು ಹಿಡಿತಾರೆ? ಸಭ್ಯಗ್ರಸ್ತ ಜನ ಹಿಡಿತಾರೆ, ಈ ದೇಶ ಪ್ರೇಮಿಗಳು ಹಿಡಿತಾರೆ. ಲಾಠಿ ಗುರುತೇನು? ಮತ್ತು ನೀವು ಓಣಿ ಪ್ರತಿಭಟನೆ ಇದು ಮಾಡಲಿಕ್ಕೆ ಪಥಸಂಚಲನ ಅಂತ, ಅದರಿಂದ ಏನು ಈ ದೇಶಕ್ಕೆ ಲಾಭ ಇದೆ? ಆ ಪಥಸಂಚಲನದಿಂದ ನೀವು ಏನು ತೋರಿಸ್ತೀರಿ? ಏನು ಪ್ರಯೋಜನ ಏನಿದೆ ಅದರಿಂದ? ಇದೆಲ್ಲ ದೇಶದ ಜನರಲ್ಲಿ ಭಯ ಹುಟ್ಟಿಸಲಿಕ್ಕೆ, ಭಯೋತ್ಪಾದನೆಯನ್ನು ತೋರಿಸಲಿಕ್ಕೆ ನೀವು ಇದೆಲ್ಲ ಮಾಡ್ತಾಯಿದ್ದೀರಿ. RSS ಸ್ಥಳಗಳಲ್ಲಿ, RSS ಕ್ಯಾಂಪ್ಗಳಲ್ಲಿ, ಎಲ್ಲರ RSS ಮನೆಗಳಲ್ಲಿ, ಜನರ ಮನೆಗಳಲ್ಲಿ ಬಾಂಬ್ಗಳು ಉತ್ಪಾದನೆ ಮಾಡೋದಂಥದ್ದು ಎಷ್ಟೋ ಸಿಕ್ಕಿದಾವೆ. ಮತ್ತು RSS ಸದಸ್ಯರು ಇವತ್ತು ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡಿ ಒಂದು 100 ಜನ ಇವತ್ತು ಸಿಗಾಕೊಂಡಿದ್ದಾರೆ. ಅದು BJP ಸರ್ಕಾರದಲ್ಲಿ, BJP ರಾಜ್ಯಗಳಲ್ಲಿ, BJP ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಇದ್ದಲ್ಲಿ ಇವತ್ತು BJP ಅವ್ರ ಕೈಯಲ್ಲೇ ಇವರು ಸಿಕ್ಕಿದ್ದಾರೆ ಸರ್ಕಾರದಲ್ಲಿ. ಅಂದ್ರೆ ನಿಮ್ದು ಏನು ತೋರಿಸ್ತದೆ? ನೀವು ಈ ದೇಶ ಶಾಂತಿಯಿಂದ ಇರಬಾರ್ದು, ಇಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ನಡಿಬೇಕು, ದಂಗೆಗಳಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಿ, ಕೋಮುವಾದ ಹುಟ್ಟು ಹಾಕ್ತಾ ಇದ್ದೀರಿ. ಅದಕ್ಕೆ ನಿಮ್ಮದು ಸರ್ಕಾರಿ ಸ್ಥಳಗಳಲ್ಲಿ ಅದನ್ನು ಬ್ಯಾನ್ ಮಾಡೋದಕ್ಕೆ ನಮ್ಮದು ಸಹಮತಿ ಇದೆ ಅಂತ ನಾನು ಇವತ್ತು ಹೇಳ್ತೇನೆ. ಇನ್ನು ನಮ್ಮ ಡಾಕ್ಟರ್ JS ಪಾಟೀಲ್ ಸರ್ ಮಾತಾಡ್ತಾರೆ. ಬ್ರಿಟಿಷ್ ಆಡಳಿತದಲ್ಲಿ ತುಳಿತಕ್ಕೊಳಗಾದವರಿಗೆ ಮತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಕೂಗು ಎದ್ದಾಗ ನಾಲ್ವಡಿ ಕೃಷ್ಣರಾಜ ಅರಸರು ಮಿಲ್ಲರ್ ಕಮಿಷನ್ ಅನ್ನು ನೇಮಕ ಮಾಡ್ತಾರೆ. ಮಿಲ್ಲರ್ ಕಮಿಷನ್ ವರದಿಯ ಪ್ರಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೀಸಲಾತಿಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ವಿಶ್ವೇಶ್ವರಯ್ಯ ಅನ್ನೋ ಒಬ್ಬ ಇಂಜಿನಿಯರು ಮೀಸಲಾತಿಯಿಂದ ಪ್ರತಿಭೆಗೆ ಪುರಸ್ಕಾರ ಸಿಗೋದಿಲ್ಲ ಅಂತ ಹೇಳಿ ದಿವಾನಿಗರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾನೆ. ಈ ತುಳಿತಕ್ಕೊಳಗಾದವ್ರ ಬಗ್ಗೆ ಮತ್ತು ದಲಿತರ, ದಮನಿತರ ಬಗ್ಗೆ ಪುರೋಹಿತಶಾಹಿಗಳಿಗೆ ಇರತಕ್ಕಂಥ ಅಸಹನೆ ಮತ್ತು ಮತ್ಸರ ಶತಮಾನಗಳ ಇತಿಹಾಸವನ್ನು ಹೊಂದಿದೆ. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧ ಪುರೋಹಿತಶಾಹಿಗಳು ಮಾಡಿದ ಷಡ್ಯಂತ್ರಗಳು ಕೂಡ ನಾವು ನೋಡ್ತಾ ಬಂದಿದ್ದೇವೆ. 3-4 ತಿಂಗಳ ಹಿಂದೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶನೊಬ್ಬ ತ್ರಿಮತಸ್ಥರಲ್ಲಿ ಒಬ್ಬರಾದಂಥ ಶಂಕರಾಚಾರ್ಯನ ಜಯಂತಿಯ ದಿವಸ ಒಂದು ಭಾಷಣವನ್ನು ಮಾಡ್ತಾನಾತ. ಸಮಾನತೆಯನ್ನು ತಂದವರು ಅಂಬೇಡ್ಕರ್ ಅಲ್ಲ, ಶಂಕರಾಚಾರ್ಯರು ಅಂತ ಹೇಳ್ತಾನೆ. ಅದರ ಮುಂದುವರೆದ ಭಾಗವಾಗಿ ಒಬ್ಬ ಮತಾಂಧ ಲಾಯರ್, ವಕೀಲ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿಯನ್ನು ಎಸಿತಾನೆ ಅಂತಂದರೆ ಸಂವಿಧಾನ, ಪ್ರಜಾಪ್ರಭುತ್ವ, ಬಹುತ್ವದ ಬಗ್ಗೆ ಈ ದೇಶದ್ರೋಹಿ ಪುರೋಹಿತಶಾಹಿಗಳಿಗೆ ಇರತಕ್ಕಂಥ ಪೂರ್ವಾಗ್ರಹ ಮತ್ತು ಮತ್ಸರವನ್ನು ನಾವು ತಿಳ್ಕೋಬೇಕಾಗ್ತದೆ. ಅದರ ಕುರಿತು ನಾವು ಧ್ವನಿ ಎತ್ತದೇ ಹೋದರೆ ಈ ದೇಶ ಭಾರತ ದೇಶವಾಗಿ ಉಳಿಯೋದಿಲ್ಲ.
ಹೀಗೆ ಬಿಜಾಪುರ ಬಂದ್ ಮತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮ ಮೂಲಕ ಸಂವಿಧಾನವನ್ನು ಪ್ರೀತಿಸುವ, ಬಹುತ್ವವನ್ನು ಪ್ರೀತಿಸುವ, ಜನತಂತ್ರವನ್ನು ಪ್ರೀತಿಸುವ ಎಲ್ಲ ಮೂಲ ಭಾರತೀಯರು ಮತ್ತು ದೇಶಭಕ್ತರು ಈ ದೇಶದ್ರೋಹಿಗಳ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ. ಈ ಕೆಲವರಿಗೂ ಶರಣಾರ್ಥಿಗಳು ಪ್ರಜಾಪ್ರಭುತ್ವದ ಭಾಗವಾದಂತಹ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ನ್ಯಾಯಾಂಗ ಅಂತಂತಂದರೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು, ನ್ಯಾಯದೇವತೆಯ ಮೇಲೇ ಈ ಒಂದು ಬೂಟ್ ಎಸೆಯುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದು. ಅದಕ್ಕಾಗಿ ಅವ್ರ ಮೇಲೆ ಕ್ರಮ ತಗೊಂಡು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಇದು ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಆ ಬಗ್ಗೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಜನರು ಭಾಗವಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇನೆ. ಬಸನಗೌಡ ಹರ್ನಾಳವರು, ಲಿಂಗಾಯತ್ ಮಹಾಸಭಾದ ಜಿಲ್ಲಾಧ್ಯಕ್ಷ. ಈಗಾಗಲೇ 16ನೇ ತಾರೀಕು ಏನು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಎಸೆದಿರ್ತಕ್ಕಂಥ ಸನಾತನವಾದಿ ವಕೀಲನ ಮೇಲೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಕಾನೂನಿನಲ್ಲಿ ಏನು ಅವಕಾಶ ಇದೆ, ನಾವು ಸುಮ್ಮನೆ ಏನೋ ಬೇರೆ ಏನು ಹೇಳೋದಿಲ್ಲ. ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಎಷ್ಟು ಹೆಚ್ಚು ಶಿಕ್ಷೆ ಇದೆ ಅದನ್ನು ಕೊಡಬೇಕಂತ ಹೇಳಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ, ಬಂದನ್ನು ಆಚರಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಕಳೆದ ಒಂದು 11-12 ವರ್ಷದಿಂದ ನೋಡ್ಬೋದು ನೀವು, ಇಲ್ಲಿ ಒಂದು ಸಂಘರ್ಷ ಪ್ರಾರಂಭ ಆಗಿದೆ. ದೊಡ್ಡ ಪ್ರಮಾಣದ, ಮೊದಲನೇ ಇತ್ತು ಅದು ಸ್ವಲ್ಪ ವೇಗ ಪಡ್ಕೊಂಡಿದೆ. ಏನಪ್ಪ ಅಂದರೆ, ಮೂಲ ನಿವಾಸಿಗಳು, ಬಹುತ್ವವಾದಿಗಳು ಹಾಗೂ ಸನಾತನವಾದಿಗಳು. ಈ ಸನಾತನವಾದಿಗಳು ನಿರಂತರವಾಗಿ ಮೂಲ ನಿವಾಸಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅದು ಅವ್ರು ಹೇಳ್ದಂಗೆ ತೋರ್ಸೋಕ್ಕಷ್ಟೇ ಮುಸ್ಲಿಮ್ಸ್ ವಿರುದ್ಧ ಅಂತೇಳಿ ಹಂಗೆ ತೋರಿಸ್ತಾ ಇದ್ದಾರೆ ಹೊರತಾಗಿ ಅವರು ನಿರಂತರವಾಗಿ ದಲಿತರು, ಹಿಂದುಳಿದ ವರ್ಗಗಳು, ಲಿಂಗಾಯತರು ಎಲ್ಲ ಬೆಳೆದ ಎಲ್ಲ ಒಂದು ಸಮಾಜದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾಯಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಿರಂತರವಾಗಿ ಇವತ್ತು RSS ಅಂತಕ್ಕಂಥ ಒಂದು ಸಂಸ್ಥೆ ಎಷ್ಟೋ ಒಂದು 50 ವರ್ಷದ ತನ್ನ ಒಂದು ಸಂಸ್ಥೆಯ ಮೇಲೆ ತಿರಂಗಾನೇ ಹಾರಿಸಿರಲಿಲ್ಲ. ಅದು RSS ಆಫೀಸ್ ಮೇಲೆ ತಿರಂಗ ಹಾರಿಸಿದರು. ಆಮೇಲೆ ಆ ಒಂದು ತಿರಂಗ ಹಾರಿಸಿದವ್ರ ಮೇಲೆ 12 ವರ್ಷ ಕೇಸ್ ಹಾಕಿ ಕೋರ್ಟ್ಗೆ ಅಲ್ಲಾಡಂತ ಮಾಡಿದವರು RSSನವರು. ಹಾಗಾಗಿ ಈ RSS ಅಂತಕ್ಕಂಥದ್ದು ಒಂದು ದೇಶದ್ರೋಹಿ ಸಂಸ್ಥೆ ಇದು. ಇದು ಯಾವುದೇ ಒಂದು ಭಾರತದ ಸಂವಿಧಾನ, ತಿರಂಗ, ಜನಗಣಮನ ಏನಿವೆ, ಭಾರತದ ಮಹಾತ್ಮ ಗಾಂಧೀಜಿ ಏನು ಭಾರತದ ಒಂದು ಪ್ರಾತಿನಿಧಿಕ ಹಾಗೂ ಸಂವಿಧಾನಾತ್ಮಕ ಸಂಸ್ಥೆಗಳೇನಿದ್ದಾವೆ, ವಿಚಾರಗಳೇನಿದ್ದಾವೆ, ಅದರ ವಿರುದ್ಧವಾಗಿ ನಿರಂತರವಾಗಿ ಷಡ್ಯಂತ್ರ ಮಾಡುತ್ತಾ ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟುಹಾಕುತ್ತಾ ಈ ರೀತಿಯನ್ನು ಮಾಡ್ತಾಯಿದೆ. ಅದರ ಒಂದು ಭಾಗವಾಗಿಯೇ ಈ ವಕೀಲರು ಇವತ್ತು ಮಾಡಿದ್ದಾರೆ. ಬೇರೆ ಬೇರೆ ವಿಷಯದಲ್ಲಿ ಇನ್ನೊಬ್ಬರು ಸ್ವಾಮಿಗಳು ಕೂಡ ಹೀಗೆ ಯಾರು ಬಹುತ್ವ ಅಥವಾ ಸಮಾನತೆಯ ಪರವಾಗಿ ಏನು ಹೋರಾಡಿದ್ದಾರೆ. ಇನ್ನೊಬ್ಬ ಕನ್ನೇರಿ ಸ್ವಾಮಿ, ಒಬ್ಬ ಪುಡಾರಿ ಸ್ವಾಮಿ ಕೂಡ ಸಾಕಷ್ಟು ಮತ್ತು ಯಾರು ಸಮಾನತೆಯ ಬಗ್ಗೆ ಮಾತನಾಡ್ತಾರೆ, ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳಿಗೆ ನಿರಂತರವಾಗಿ ವಿರೋಧವನ್ನು ಮಾಡ್ತಕ್ಕಂಥ ಕೆಲಸ ಈ ಸನಾತನವಾದಿಗಳು RSS ಮಾಡ್ತಾಯಿದೆ. ಅದರಿಂದ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ಇವತ್ತು ಅದರ ಭಾಗವಾಗಿ 16ನೇ ತಾರೀಕು ಇನ್ನೊಂದು RSS ಮುಖವಾಡ ಮೊನ್ನೆ ಒಬ್ಬ ನೋಡಿದ್ವಿ ನಾವು, ಲೈಂಗಿಕ ಕಿರುಕುಳದಿಂದ ಒಬ್ಬ ಟೆಕಿ ಸತ್ತ. ಲೈಂಗಿಕ ಕಿರುಕುಳದಿಂದ RSSನಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕು. ಆತ್ಮಹತ್ಯೆ ಮಾಡಿಕೊಂಡ ನಿರಂತರವಾದಂಥ ಲೈಂಗಿಕ ಕಿರುಕುಳದಿಂದ, ಸಣ್ಣ ವಯಸ್ಸಿನಿಂದನೇ ಅವನು RSSನಲ್ಲಿ ಇದ್ದಂತ ಹೇಳ್ತಾರೆ. ಆ ರೀತಿಯಲ್ಲಿ ಏನು ಚಟುವಟಿಕೆ, ಒಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಸರ್ಕಾರ ನಿಯಂತ್ರಣ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಸಂವಿಧಾನದ ಆಶಯಗಳನ್ನು ಈಡೇರಿಸುವಲ್ಲಿ ವಿಫಲರಾಗ್ಯಾರ. ಅವರು ಕೂಡ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಹಾಗಾಗಿ ನಾವೆಲ್ಲ ಬಹುಜನರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಈ ನಾಡಿದ್ದು ಬರ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಕಠಿಣ ಶಿಕ್ಷೆಯನ್ನು ಆ ವಕೀಲನಿಗೆ ಕಠಿಣ ಶಿಕ್ಷೆ ಆಗಲಿಕ್ಕೆ ನಾವೆಲ್ಲರೂ ಒತ್ತಾಯ ಮಾಡೋಣ ಅಂಥೇಳಿ ಈ ಮೂಲಕ ತಮ್ಮ ಯಾರು
ಕನೇರಿ ಸ್ವಾಮಿ ಶ್ರೀ ಅನ್ಲಕ್ಕೆ ನನಗೆ ಯಾಕೋ ಒಂದು ಸ್ವಲ್ಪ ಮುಜುಗರ ಆಗ್ತಾ ಇದೆ. ಪುಡಾರಿ ಪುಡಾರಿ ಸ್ವಾಮಿ ಅಥವಾ ಕ್ರಿಮಿನಲ್ ಹಿನ್ನೆಲೆಯ ಒಬ್ಬ ಕಾವಿ ಪುಡಾರಿ, ಆತನ ಬಗ್ಗೆ ಹೇಳೋಕ್ಕೇನೋ ಭಾಳ ಇದು ಇಲ್ಲ. ಯಾಕಂದರೆ ನಮ್ಮ ಬಾಯಿ ಮತ್ತು ಶಬ್ದಗಳು ಹೊಲಸಾಗಿಬಿಡ್ತಾವೆ. ಆತ ಬಾಯಿ ತೆರೆದ್ರೆ ಘಟಾರದ ಹುಳಿನಂಗೆ ಮಾತಾಡ್ತಾನೆ. ಮತ್ತು ಆತನ ಪೂರ್ವಾಶ್ರಮದ ಹಿನ್ನೆಲೆ ಬಹಳ ಭಯಂಕರ ಆಗಿದೆ. ಅದು ಬಹಳ ಅಪ್ರಸ್ತುತ ಇಲ್ಲಿ ಮಾತಾಡೋದು. ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರ ಕೊಲೆಗೆ ಪ್ರಯತ್ನಿಸಿದಂಥ ಔರಂಗಜೇಬನ ಜೊತೆ ಸೇರಿಕೊಂಡು ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಅಂತ ಒಬ್ಬಿದ್ದ. ಸಂತ ತುಕಾರಾಮನನ್ನು ಇಂದ್ರಾಣಿ ನದಿಯಲ್ಲಿ ಮುಳುಗಿಸಿ ಕೊಲೆ ಮಾಡಿದಂಥ ಭಟ್ರದೊಂದು ಗುಂಪು, ಕಿತ್ತೂರು ಸಂಸ್ಥಾನವನ್ನು ನಾಶ ಮಾಡಿದಂಥ ವೆಂಕಟರಾವ್ ಹಾವೇರಿ ಮತ್ತು ಪೇಶ್ವೆ ಚಿತ್ಪಾವನರು, ಇವರೆಲ್ಲ ಗದ್ದಾರ್ಗಳು ಮತ್ತು ದೇಶದ್ರೋಹಿಗಳ ಲಿಸ್ಟಲ್ಲಿ ತಾನು ಹುಟ್ಟಿದ ಲಿಂಗಾಯತ ಧರ್ಮವನ್ನೇ ದ್ವೇಷಿಸಲು ಇನ್ನೊಂದು ಧರ್ಮಕ್ಕೆ ಖರೀದಿಯಾದಂಥ ಒಬ್ಬ ಕಾವಿ ಪುಡಾರಿ ಮತ್ತು ಕ್ರಿಮಿನಲ್ ಬ್ಯಾಕ್ಗ್ರೌಂಡಿನ ಸ್ವಾಮಿ ಈ ಕನೇರಿ ಕಾಡ್ಸಿದ್ದ. ಕನೇರಿ ಕಾಡ್ಸಿದ್ದ ಲಿಂಗಾಯತವನ್ನು ನಾಶ ಮಾಡಲಿಕ್ಕೆ ಸುಪಾರಿ ತೊಗೊಂಡವ. ಆತ ಎಂದೂ ಈ ವಿಷಯದಲ್ಲಿ ಸಕ್ಸಸ್ ಆಗೋದಿಲ್ಲ. ಲಿಂಗಾಯತ ಮಠಾಧೀಶರ ವಿರುದ್ಧ ಆತ ಹರಿಬಿಟ್ಟ ನಾಲಿಗೆ ಆತನನ್ನು ಪೋಷಿಸುತ್ತಿರುವ ಸಂಘದ ವಿಕೃತ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತದೆ. ಅಂಥ ವಿಕೃತಿಗಳನ್ನೇ ಅವರು ಬೆಳೆಸ್ತಾರೆ, ಅದೇ ಸಂಸ್ಕೃತಿಯನ್ನು ಅವರ ಕಲಿಸ್ತಾರೆ. ಇಷ್ಟು ಮಾತ್ರ ಹೇಳ್ಬೋದು ಆತನ. ಹಾಂ ಹೇಳ್ರಿ, ಅದಕ್ಕೆ ಕೇಳ್ರಿ. ನಾಯಕರು ಅನಿಸ್ಕೊಂಡಂಥ ಮಾಯಾವತಿ ಆಗಲಿ, ಅಟಾವ್ಲೆ ಆಗಲಿ, ಪ್ರಕಾಶ್ ಅಂಬೇಡ್ಕರ್ ಅವರಾಗಲಿ ಇಲ್ಲಿವರೆಗೂ ಖಂಡಿಸ್ಲಿಕ್ಕೆ ಹೋಗಿಲ್ಲ. ಪ್ರತಿಭಟನೆ ಮುಖಂಡತ್ವ ಎಲ್ಲೂ ವಹಿಸ್ಕೊಂಡಿಲ್ಲ. ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಹೇಳ್ರಿ. ನೀವು ಕೆಪಿಸಿಸಿಯ ವಕ್ತಾರರು ಕೂಡ ಹೌದು. ಹೌದ್ರಿ. ನಿಮ್ಮ ಕಾಂಗ್ರೆಸ್ನ ಯಾವ ಶಾಸಕರು ಸಚಿವರ ಬಗ್ಗೆ ಮುಖ್ಯಮಂತ್ರಿಗಳೇ ಫಸ್ಟ್ ಪ್ರತಿಕ್ರಿಯೆ ಖಂಡಿಸಿದ್ದು ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿ ಬಿಡ್ರಿ, ನಿಮ್ಮ ಕಾಂಗ್ರೆಸ್ ಸಚಿವರುಗಳು ಶಾಸಕರು ಹೇಳ್ರಿ, ನಿಮ್ಮ ಕಾಂಗ್ರೆಸ್ನ ಅಧಿಕೃತ ಫೇಸ್ಬುಕ್ ನಲ್ಲಿ ಹೇಳ್ರಿ, ನಿಮ್ಮ ಮುಖವಾಣಿ ನಿಮ್ಮ ಪೇಜ್ನಲ್ಲಿ ಏನಂತ ಹೇಳ್ರಿ. ಇಲ್ಲ ಖಂಡಿಸಿದಾರ, ನೀವು ನೋಡಿಲ್ಲ, ಅದು ಗೊತ್ತೇ ಗಮನಿಸಿಲ್ಲ. ಬಂದಿಗೆ ಕರೆ ಕೊಡಾಕತ್ತೀರಿ, ಇನ್ಚಾರ್ಜ್ ಮಿನಿಸ್ಟರ್ ನಿಮ್ಮವ್ರ ಅದಾರ, ಸರ್ಕಾರನೇ ನಿಮ್ಮದದ. ಇದಕ್ಕೆ ಬಂದ ಕರೆಗೆ ಇನ್ಚಾರ್ಜ್ ಮಂತ್ರಿಗೆ MLA ಸಂಬಂಧ ಇಲ್ಲ. ಇದು ಅವ್ರಿಗೆ ಕೇಳಿ ಮಾಡ್ಬೇಕಂತಿಲ್ಲ ನಾವು. ಪರ್ಮಿಷನ್ ಅಲ್ಲ, ಕೇಳಿ ಮಾಡ್ಬೇಕಂತಲ್ಲ. ನೀವು ಕನಿಷ್ಠ ಪಕ್ಷ ಸಂವಿಧಾನಬದ್ಧವಾಗಿ ಸರ್ಕಾರದ ನಿಯಮಾವಳಿ ಸಾರ ಒಂದು ಇದ್ರದ್ದು ಯಾರು ಭದ್ರತಾ ವ್ಯವಸ್ಥೆ ಒಂದು ಮನವಿಯೇ ಕೊಡ್ಬೇಕು, ಕಾನೂನುಬದ್ಧವಾಗಿ ಇಲ್ಲಿಂದ ಪರ್ಮಿಷನ್ ತೊಗೋಬೇಕು, ಯಾರಿಗೆ ಮನವಿ ಕೊಡಬೇಕು, ಎಲ್ಲರಿಗೆ ಕೊಟ್ಟಾಗಿದೆ, ಎಲ್ಲ ಮಾಡಿದ್ದೀವಿ. ಇದು ನಾವು ಎಲ್ಲ ವರ್ಗದವರು ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ಎಲ್ಲ ವರ್ಗದವರು ಶೇರ್ ಮಾಡ್ತಾ ಇದ್ದೀವಿ. ಇದು ಪಕ್ಷದ ಇದಲ್ಲ. ಭಾಗವಹಿಸ್ತಾರೆ, ಹೇಳಿದೀವಿ ಅವ್ರಿಗೆ. ಭಾಗವಹಿಸೋದು ಬಿಡೋದು ಅವರೇ ಬಿಟ್ಟಿದ್ದು. ಭಾಗವಹಿಸ್ತಾರೆ ಅಂದ್ರೆ ನಾವು ಭವಿಷ್ಯ ಅಂದ್ರೆ ಉದ್ದೇಶ ಇಷ್ಟೇ. ಇಷ್ಟು ಜನ ಶಾಸಕರಿದ್ದಾರೆ, ನಾವು ಅದು ನಾವು ಅದನ್ನು ಒಪ್ಕೋತೀವಿ. ಇವತ್ತು ರವಿಕುಮಾರ್ MLC BJP MLC ರವಿಕುಮಾರ್ ಏನು ಹೇಳಿದಾನೆ, ಕಾಂಗ್ರೆಸ್ ಶಾಸಕರ ಮನೆಗಳಿಂದನೇ RSS ಫಂಡ್ ಹೋಗ್ತಂತ ಹೇಳಿದಾನೆ. ಹೇಳಿದ ಅಲ್ಲ, ಕರ್ನಾಟಕ ತುಂಬ ಇದ್ದಾರೆ, ದೇಶದ ತುಂಬ ಇದ್ದಾರೆ. ಹೆಡಗೇವಾರೇ ಕಾಂಗ್ರೆಸ್ನಿಂದ ಬಿಟ್ಟು ಹೋಗಿ, ಕಾಂಗ್ರೆಸ್ಸಿಂದ ಹೊರಗೆ ಹೋಗಿ RSS ಸಂಘಟನೆ ಹುಟ್ಟಾಕಿದ್ದು. ಕಾಂಗ್ರೆಸ್ನಿಂದ ಹೋಗಿದವನೇ ಹೆಡಗೇವಾರ. ಎಲ್ಲ ಕಾಂಗ್ರೆಸ್ ಒಂದೇ. ಯಾವಾಗೂ ಕಾಂಗ್ರೆಸ್ನಿಂದ ಹೋದವ್ರು ಇದ್ದಾರೆ, ಆ ಕಾಂಗ್ರೆಸ್ದಾಗೂ ಬಂದವರು ಇದ್ದಾರೆ. ಅಲ್ಲ, ಭಾಳ ಜನ ಕಾಂಗ್ರೆಸ್ದಲ್ಲಿ ಇದ್ದಾರೆ RSS ಪೋಷಕರು. ಇಲ್ಲಂತ ನಾವು ಒಪ್ಕೊಳ್ಳಿಲ್ಲ. ಇದು ಎಲ್ಲರೂ ಜಗಜ್ಜಾಹಿರೋದು ಇದು. ನೀವು ಈ ದೇಶದ ನಾಗರಿಕರಿದ್ದರೆ ನಿಮಗೂ ಗೊತ್ತಿರ್ತದೆ, ಅದನ್ನು ನಾವೇ ಹೇಳ್ಬೇಕಂತೇನಿಲ್ಲ. ನೀವು ಈ ದೇಶದ ನಾಗರಿಕರಿದ್ದರೆ ನಿಮಗೂ ಗೊತ್ತದ. ಹಂಗಿದ್ರೆ ನಿಮ್ ಪ್ರಿಯಾಂಕಾ ಖರ್ಗೆ ಅವರು ಹೈಕಮಾಂಡ್ ಲೆಟರ್ ಬರೀಬೇಕಾಗಿರೋದು ಸರ್ಕಾರಿ ಶಾಲೆ ನಿಷೇಧ ಹೇರಿ ಅಂತಲ್ಲ, ಕಾಂಗ್ರೆಸ್ ನಿಷೇಧ ಹೇರಿ ಅಂತ ಹೇಳಿ. ಇಲ್ಲ, ಕಾಂಗ್ರೆಸ್ದವ್ರು ನಿಷೇಧ ಹೇಳಿಲ್ಲ. ಅವರು ಹಾಕ್ಬೇಕಲ್ಲ, ಮನೆಯಲ್ಲಿ ಎಲ್ಲ ನೀವು ತುಂಬ್ಕೊಂಡ್ಬಿಟ್ಟು ಸರ್ಕಾರಿ ಕಚೇರಿಲಿ ತೆಗೀರಿ, ಸರ್ಕಾರಿ ಸಂಸ್ಥೆಯಲ್ಲಿ ತೆಗೀರಿ. ಭಾಷಿಗೆಯವ್ರು ಈಗ ಸ್ಟಾರ್ಟ್ ಆಗ್ಯದ. ಇದು ಒಂದು ದಿವಸ ಅಲ್ಲಿಗೂ ಬರ್ತದೆ. ಇದು ಒಂದು ದಿವಸ ಅಲ್ಲಿಗೂ ಬರ್ತದೆ. ಅದು ಒಂದು ಅಭಿಯಾನ ಸ್ಟಾರ್ಟ್ ಆಗ್ತದೆ. ಕಾಂಗ್ರೆಸ್ನೊಳಗೇನ RSSದವರಿಗೆ ಹೊರಗೆ ತೆಗೀರಿ ಅಂತ ಬರ್ತದೆ.
ಇದು ರಾಹುಲ್ ಗಾಂಧಿಯವರೇ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ RSS ನುಸುಳ್ಕೊಂಡಿದೆ, ಅದನ್ನು ಸ್ವಚ್ಛ ಮಾಡಬೇಕಾಗಿದೆ ಅಂತ ಅವರೇ ಹೇಳಿದ್ದಾರೆ. ಅವರದೇ ನೀತಿ ಇದೆ. ಅಲ್ರಿ ಮೊದಲೊಂದು ಲೆಟರ್ ಖಾಸಗಿ ಅವ್ರ ಸಲಹೆ ತೋರಿ. ಹೇಳೋದಲ್ಲ ಇನ್ನು ಮೇಲೆ ಬರೀನಂತ. ನಿಮ್ಮ ಸಲಹೆ ಸೂಕ್ತದ. ಕಾಂಗ್ರೆಸ್ನ ಈಗ 6 ಶಾಸಕ ವಿಧಾನ ಪರಿಷತ್ ಸದಸ್ಯರು ರವಿ ಒಂದು ವಿಷಯ ಹೇಳಿ ಯಾರು ನಿಮ್ಮಲ್ಲಿ 6 ಮಂದಿ ಶಾಸಕರು ನಿಮ್ಮದೇ ಪಕ್ಷ, ಕಾಂಗ್ರೆಸ್ನ ಪಕ್ಷ, ಆಮೇಲೆ ವಿಧಾನ ಪರಿಷತ್ ಸದಸ್ಯರು. ಅದೇನು ಬಂದ್ ಬಗ್ಗೆ ಆಗಲಿ ಅದ್ರ ಬಗ್ಗೆ ಅಂತೂ ಬಿಡ್ರಿ. ಈಗ ಇಲ್ಲಿ ಬಂದ್ ಆಚರಣೆ ಅನ್ನೋದು ಸುಮ್ಮನೆ ಅಲ್ಲ. ಯಾಕಂದ್ರೆ ಬಂದ್ ಆಚರಣೆ ಅನ್ನೋದು ಬಹಳಷ್ಟು ವ್ಯಾಪಾರ ವಹಿವಾಟು ಮತ್ತೆ ಬಹಳಷ್ಟು ಜನ ಅದಕ್ಕೆ ಎಲ್ಲ ಕಾರ್ಯಗಳು ಸ್ಥಗಿತ ಆಗಿರುವಂಥದ್ದು. ಒಂದು ದಿನ ಸರ್ಕಾರಕ್ಕೂ ಖರ್ಚು ವೆಚ್ಚ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ನಿಮ್ಮ ಈ ಕಾಂಗ್ರೆಸ್ನ ಶಾಸಕರು ಮಾತಾಡ್ತಾರೆ? ಇಲ್ಲ, ಕಾಂಗ್ರೆಸ್ ಶಾಸಕರು ಸಪೋರ್ಟ್ ಇದ್ದಾರೆ ಇದಕ್ಕೆ. ಅವರು ಪ್ರಜಾಪ್ರಭುತ್ವವಾದಿಗಳಿದ್ದಾರೆ, ಅವರು ಸಂವಿಧಾನ ಪ್ರೇಮಿಗಳಿದ್ದಾರೆ, ಅವರು ಇದಕ್ಕೆ ಸಪೋರ್ಟ್ ಇದ್ದಾರೆ. ಈಗ ಒಂದು ವಿಷಯ ರವಿ ಬರದಾರ್ ಅವ್ರು ಹೇಳ್ತಾರೆ. ಇಲ್ಲ, ನಿನ್ನೆ ದಿವಸ ಎಲ್ಲ ಪಾರ್ಟಿಯವ್ರಿಗೆ ಏನಪ್ಪ ಅಂತಂದರೆ ಬಂದ್ ವಿಚಾರವಾಗಿ BJP ಪಾರ್ಟಿಗೆ ಹೋಗಿ ನಾವೇ ಸ್ವತಃ ಲೆಟರ್ ಕೊಟ್ಟು ಬಂದಿದ್ದೀವಿ. ಕಾಂಗ್ರೆಸ್ ಪಾರ್ಟಿಗೆ ಲೆಟರ್ ಕೊಟ್ಟಿದ್ದೀವಿ, ನಿಮ್ಮೆಲ್ಲ ಶಾಸಕರೇನಪ್ಪ ಬಂದ್ ಕಾರ್ಯಕ್ರಮಕ್ಕೆ ತೊಡಗಿಸಬೇಕು ಅಂತ ಪಾರ್ಟಿ ಬೇಸ್ ಮೇಲೆ ನಾವು ಲೆಟರ್ ಕೊಟ್ಟಿದ್ದೀವಿ. BJPಗೆ ಏನಪ್ಪ ನಿಮ್ಮ ಸಂಸದರು ಮತ್ತು ನಿಮ್ಮ ಪಾರ್ಟಿ ಏನಪ್ಪ ಬಂದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅವರು ಭಾಗವಹಿಸ್ತಾರೆ. ಪತ್ರವನ್ನೇನಪ್ಪ ಅಂದರೆ ಹೋರಾಟ ಸಮಿತಿಯಿಂದ ಎಲ್ಲ ಪಾರ್ಟಿಗಳಿಗೆ ಮತ್ತು ಎಲ್ಲ ಸಂಘಟನೆಗಳಿಗೆ ಮತ್ತು ಎಲ್ಲ ಧರ್ಮದ ಮುಖಂಡರಿಗೆ ನಾವು ಪತ್ರವನ್ನು ಕೊಟ್ಟಿದ್ದೀವಿ. ಅಲ್ಲ, ನಿಮ್ಮ ಗಮನಕ್ಕೆ ಇಟ್ಟು ಭಂಡಾರಿ ಸರ್ ಏನೋ ಕೇಳಿದ್ರು ಗಪ್ಪೆ ಆದ್ರಲ್ಲ. ನಮ್ಮ ಡಾಕ್ಟರ್ JS ಪಾಟೀಲ್ ಸರ್ ಹೇಳಿದ್ರು, ವಿಶೇಷವಾಗಿ ದಲಿತ ನಾಯಕರುಗಳು ರಾಷ್ಟ್ರ ಮಟ್ಟದ ಅಂಥವರು ಅದನ್ನು ಅತ್ಯುಗ್ರವಾಗಿ ಖಂಡಿಸಬೇಕಾಗಿತ್ತು. ಅವ್ರು ಹಿಂದುಳಿದಾರೆ ಅಂತ ಹೇಳಿದ್ದಾರೆ. ಅವರು ನಿವಾರ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.